ನೀವು ಮೇಷರಾಶಿಯವರ ಏಪ್ರಿಲ್ 2026 ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುವ ತಿಂಗಳಾಗಿರಬಹುದು. ಒಂದು ಸಣ್ಣ ನಿರ್ಧಾರವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಈ ತಿಂಗಳು ನಿಮ್ಮಿಗಾಗಿ ಅವಕಾಶಗಳ ಬಾಗಿಲು ತೆರೆಯುತ್ತಿದೆ. ಆದರೆ ನೀವು ಸಿದ್ಧರಾಗಿದ್ದೀರಾ? ಈ ತಿಂಗಳು ಶಕ್ತಿ ಮತ್ತು ಉತ್ಸಾಹದಿಂದ ಕೂಡಿರುತ್ತದೆ. ಹೊಸ ಆರಂಭಗಳಿಗೆ ಇದು ಸರಿಯಾದ ಸಮಯ. ನೀವು ಬಹಳ ಸಮಯದಿಂದ ಕಾಯುತ್ತಿದ್ದ ಅವಕಾಶಗಳು ಈಗ ಕಾಣಿಸಿಕೊಳ್ಳಬಹುದು. ಆದರೆ ತುರ್ತು ನಿರ್ಧಾರಗಳು ಸಮಸ್ಯೆ ತರಬಹುದು. ಸಹನೆ ಮತ್ತು ಯೋಚನೆ ನಿಮ್ಮ ಗೆಲುವಿನ ಉದ್ಯೋಗದಲ್ಲಿರುವವರಿಗೆ ಇದು ಒಳ್ಳೆಯ ಸಮಯ. ಹೊಸ ಅವಕಾಶಗಳು ಮತ್ತು ಜವಾಬ್ದಾರಿಗಳು ಸಿಗಬಹುದು. ನಿಮ್ಮ ಪರಿಶ್ರಮಕ್ಕೆ ಈಗ ಫಲ ಸಿಗಲು ಶುರುವಾಗುತ್ತದೆ. ವ್ಯವಹಾರದಲ್ಲಿರುವವರು ಹೊಸ ಹೂಡಿಕೆ ಮಾಡುವ ಮೊದಲು ಯೋಚಿಸಿ. ನಿಧಾನವಾದ ಪ್ರಗತಿಯಾದರೆ ಸ್ಥಿರವಾದ ಫಲಿತಾಂಶ. ಹಣಕಾಸಿನಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ. ಹೂಡಿಕೆ ಮಾಡುವ ಮೊದಲು ಸಲಹೆ ಪಡೆಯಿರಿ. ಉಳಿತಾಯದ ಕಡೆ ಗಮನ ಹರಿಸಿ. ಇದು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸುತ್ತದೆ. ಪ್ರೇಮ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳು ಕಾಣಬಹುದು. ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸಬೇಡಿ. ಪ್ರಾಮಾಣಿಕತೆ ಮತ್ತು ಸಹನೆ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿ. ಕುಟುಂಬದ ಜೊತೆ ಹೆಚ್ಚು ಸಮಯ ಕಳೆಯಿರಿ. ಹಿರಿಯರ ಸಲಹೆ ನಿಮಗೆ ದಾರಿದೀಪವಾಗುತ್ತದೆ. ಸಣ್ಣ ಸಂತೋಷಗಳು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತವೆ. ಕುಟುಂಬದಲ್ಲಿ ಒಗ್ಗಟ್ಟು ಮುಖ್ಯ. ಆರೋಗ್ಯದ ಕಡೆ ಗಮನ ಕೊಡಿ. ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಧ್ಯಾನ ಮತ್ತು ಯೋಗ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತವಾಗ್ತದೆ. ನಿದ್ರೆ ಮತ್ತು ಆಹಾರದಲ್ಲಿ ನಿಯಮ ಪಾಲಿಸಿ. ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸಮಯ. ಕೇಂದ್ರೀಕರಣ ಹೆಚ್ಚಿದರೆ ಉತ್ತಮ ಫಲ ಸಿಗುತ್ತದೆ. ಆಲಸ್ಯವನ್ನು ದೂರವಿಟ್ಟು ನಿಯಮಿತವಾಗಿ ಓದಬೇಕು. ಶ್ರಮಿಸಿದಷ್ಟು ಯಶಸ್ಸು ನಿಮ್ಮದು. ಪರಿಹಾರವಾಗಿ ಮಂಗಳವಾರ ಹನುಮಾನ್ ಪೂಜೆ ಮಾಡಿ. ಭಕ್ತಿಯಿಂದ ಪೂಜೆ ಮಾಡಿದರೆ ನಿಮ್ಮ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಕೆಂಪು ಬಣ್ಣದ ವಸ್ತುಗಳನ್ನು ಬಳಸುವುದು ಶುಭ. ಇದು ನಿಮಗೆ ಧೈರ್ಯ ಮತ್ತು ಶಕ್ತಿ ನೀಡುತ್ತದೆ. ಒಟ್ಟಿನಲ್ಲಿ ಈ ಏಪ್ರಿಲ್ ತಿಂಗಳು ಮೇಷರಾಶಿಯವರಿಗೆ ಅವಕಾಶಗಳು ಮತ್ತು ಪರೀಕ್ಷೆಗಳ ಸಮಯ. ಸಹನೆ, ಧೈರ್ಯ ಮತ್ತು ಸರಿಯಾದ ನಿರ್ಧಾರಗಳು ನಿಮ್ಮ ಯಶಸ್ಸಿನ ದಾರಿಯಾಗುತ್ತವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಜ್ಯೋತಿಷ್ಯ ಮಾಹಿತಿಗಾಗಿ ಫಾಲೋ ಮಾಡಿ.